ರೆಡಿಯಾಗಿ ಹೊರಗಡೆ ಹೋಗ್ತಾ ಇದೀವಿ. ಇವಳು ಹಾಕೊಂಡ್ರೆ ಶರ್ಟ್ಸು ಟೀ ಶರ್ಟ್ಸು ಎಲ್ಲ ನಂದೆ. ಯಾಕಾದ್ರೂ ಬಂದ ಫೈನಲಿ ರೀಚ್ ಆಗಿದೀವಿ. ಚಿತ್ರಾನ್ನ ಮಾಡೋದು ಅದಕ್ಕೆ ಅವರೆಕಾಳು ಹಾಕೋದು ಅಷ್ಟೇ. ಅವರೆಕಾಳು ಚಿತ್ರಾನ್ನ. ಫೀನಿಕ್ಸ್ ಮಾಲ್ ಹೋಗ್ಬೇಕಾ ಮಗನೇ ನೀನು? ಎಂಟ್ರಿಂಗ್ ಮಾಲ್ ಆಫ್ ಏಷ್ಯಾ. ಏನ್ ದೊಡ್ಡ ಇನ್ಫ್ಲುಯೆನ್ಸರ್ ತರ ಹೋಯ್ತಾ ಇದೆಯಾ? ವಿಕ್ಟ್ರಿ ನಮ್ ಬರ್ಗರ್ ಕಿಂಗ್ ಇಂದ ಶೋಕಿ ತರ ಇಲ್ವಾ ಇದು? ಹೆಲೋ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ಇವತ್ತು 31st ಡಿಸೆಂಬರ್, ಲಾಸ್ಟ್ ಡೇ ಆಫ್ ದಿ ಇಯರ್, ವರ್ಷದ ಕೊನೆಯ ದಿನ. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಿದೀವಿ ಎಲ್ಲ ಆಬ್ವಿಯಸ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೋಗ್ತಾ ಇದೀವಿ. ಆದ್ರೆ ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀವಿ. ಫ್ಯೂಲ್ ಸ್ಟೇಷನ್ ಅಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಬಿಸಿಲಿಗೆ ಸನ್ ಗ್ಲಾಸ್ ಹಾಕೊಂಡು ಆರಾಮಾಗಿ ಕೂತವಳೆ. ಪ್ಯಾಸೆಂಜರ್ ಪ್ರಿನ್ಸೆಸ್. ಇಲ್ಲ ಫ್ರೆಂಡ್ಸ್, ಇನ್ ಸ್ವಲ್ಪ ಹೊತ್ತಾದ್ರೆ ಬಿಸ್ಕೆಟ್ ಕೊಡು, ಫೋನ್ ಚಾರ್ಜ್ ಹಾಕು, ಹಾಕು, ಅದಾಕು, ಇದಾಕು, ವಿಡಿಯೋ ಮಾಡು, ಯೂಟ್ಯೂಬ್ ವಿಡಿಯೋ ಮಾಡು ಅಂತ ನೆಮ್ಮದಿಯಾಗಿ ಕುತ್ಕೊ ಬರಕ್ಕೆ ಬಿಡಲ್ಲ. ಅದೆಲ್ಲ ಏನೋ ಪತ್ನಿಯಾಗಿ ಮಾಡಬೇಕು. ಮತ್ತೆ ಪ್ಯಾಸೆಂಜರ್ ಪ್ರಿನ್ಸೆಸ್ ಇಲ್ಲ ಆಯ್ತು, ಕುತ್ಕೊಂಡು ಮಲ್ಕೊಂಡ್ರೆ ಪ್ಯಾಸೆಂಜರ್ ಪ್ರಿನ್ಸೆಸ್. ಅವೆಲ್ಲ ಬೇರೆಯವ್ರ ಹೆಂಡತಿಗೆ, ನನ್ನ ಹೆಂಡತಿಗೆ ಅವೆಲ್ಲ ಇಲ್ಲ. ವಿ ಡೋಂಟ್ ರೆಕಮೆಂಡ್ ದ್ಯಾಟ್ ಹಿಯರ್. 35 ಕಿಲೋಮೀಟರ್ ಟೋಲ್ ರೋಡ್ ಎಂಟ್ರಿ ಆಗಿದ್ದೀವಿ. ಬ್ಯಾಂಗ್ಳೂರ್ ಮೈಸೂರು ಹೈವೇ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ ಅನ್ಸುತ್ತೆ. ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ? ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಹಂಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ, ಮತ್ತೆ ಮದುವೆ ಆದಾಗಿಂದ ತುಂಬಾ ಸತಿ ಕರೀತಾ ಇದ್ಲು. ಎರಡು ಆಗುತ್ತೆ ಅಂತ ಊಟಕ್ಕೆ ಕರೆದಿದ್ದಾರೆ. ಒಂದ್ ಮೇನ್ ರೀಸನ್ಗೆ ಎಲ್ಲೋದ್ರು ಊಟಕ್ಕೆ ಕರೀತಾರೆ. ಎಲ್ಲ ಕಡೆ ನಮ್ಮನೆ ನಮಗೂ ನ್ಯೂ ಇಯರ್ ಪ್ಲಾನ್ಸ್ ಏನಿರ್ಲಿಲ್ಲ, ಏನ್ ಮಾಡೋದು ಏನು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಅವರು ಕರೆದ್ರು. ಅದಕ್ಕೆ ಅಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾಳೆ ವಾಪಸ್ ಬರ್ತೀವಿ. ಒನ್ ಡೇ ಸ್ಪೆಂಡ್ ಮಾಡ್ಕೊಂಡು ಬೆಂಗಳೂರಲ್ಲಿ ನಮ್ ದಿನ ಹೇಗಿರುತ್ತೆ ಅಂತ ನೋಡೋಣ, ಸಿಗೋಣ. ಬೇಗ ಹೋಗ್ತಿರೋದಕ್ಕೆ ಅನ್ಸುತ್ತೆ. ಎಲ್ಲೋ ಒಂದೆರಡು ವೆಹಿಕಲ್ಸ್ ಇದಾವೆ ಹೈವೇಲಿ, ಅಷ್ಟೊಂದು ವೆಹಿಕಲ್ಸ್ ಇಲ್ಲ. ನಾವು ರಶ್ ಇರುತ್ತೇನೋ, ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡ್ವಿ. ಬಿಕಾಸ್ ನ್ಯೂ ಇಯರ್ ಎಲ್ಲ ಹೊರಗೆ ಹೋಗ್ತಿರ್ತಾರೆ ಅಂತ. ಮೈಸೂರಿಗೆ ಎಂಟ್ರಿ ತುಂಬಾ ಆಗುತ್ತೆ, ಎಕ್ಸಿಟ್ ಕಮ್ಮಿ ಅಂತ. ಬಟ್ ಆಮೇಲೆ ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ಹೊರಗಡೆ ಹೋಗಲ್ಲ ಯಾರು, ಬಿಕಾಸ್ ಎಲ್ಲರಿಗೂ ರಜೆ ಇರಲ್ಲ. ಸೊ ಅಷ್ಟೊಂದು ಎಲ್ಲೂ ಹೊರಗಡೆ ಹೋಗಿ ಪಾರ್ಟಿ ಮಾಡಕ್ಕೆ ಅಂತ ಯಾರು ಹೋಗಲ್ಲ. ನಾವೇನೋ ಹೋಯ್ತಾ ಇದೀವಿ ಅಂದ್ರೆ ಏನ್ ಶೋಕಿ ಹೊಡಿತಾ ಇದೀಯಾ? ಇವಳು ಹಾಕೊಂಡ್ರೆ ಶರ್ಟ್ಸು ಟೀ ಶರ್ಟ್ಸು ಎಲ್ಲ ನಂದೆ ಹಾಕೊಂಡು ಶೋಕಿ ಹೊಡಿತಾವಳೆ. ತಾಳಿ ಕಟ್ಟಿದೀವಿ ಅಂತ ಇಷ್ಟೆಲ್ಲ ಇದ್ ಮಾಡ್ತಾರೇನೆ. ಏನ್ ಸಿಕ್ಕತ್ತೆ ಅದ ಎತ್ತು ಹಾಕೋಬಿಡದ? ನಾನು ಹೇಳ್ರಿ ನನ್ನ ಮನೇಲಿ ಅದನ್ನ ಎತ್ಕೊ ಹಾಕೋಬಿಡೋದು. ನನ್ನ ವಾರ್ಡ್ರೋಬಲ್ಲಿ ಏನಿದೆ ಎತ್ಕೊ ಹಾಕೋಬಿಡೋದು. ಇವಂದು ಎಲ್ಲ ಡ್ರೆಸ್ಸಸ್ ಎಲ್ಲ ನನ್ಗೆ ಆಗಲ್ಲ. ಟೀ ಶರ್ಟ್ಸ್ ಎಲ್ಲ ಎಲ್ಲದ್ರಲ್ಲೂ ಮುಳುಗೋಗ್ಬಿಡ್ತೀನಿ. ಹಾಕೋಬಿಡೋದು ಏನಿಲ್ಲ, ಇದು ನೀನೇ ಕೊಟ್ಟಿದ್ದು. ಡೌ ಮಾಡ್ತಾ ಇದೀಯಾ? ಇದು ಒಂದು ಫಿಟ್ ಆಗಿ ಆಗ್ತಿತ್ತು ಇವನ್ಗೆ ಅಂತ ನನಗೆ ಕೊಟ್ಟಿದ್ದಾನಷ್ಟೇ. ಏನು ತಗೋ ಹಾಕೋ ಅಂತ ಎತ್ಕೊಟ್ಬಿಟ್ಟಿಲ್ಲ. ಎತ್ಕೊಟ್ಬಿಟ್ಟಿರೋ ನಂಗೆ ಆಡ್ತಾ ಇದೆಯಾ? ಟೈಟ್ ಇತ್ತು ಅಂತ ಕೊಟ್ಟೆ. ನಾನು ಸುಮ್ಮನೆ ಇಟ್ಬಿಡ್ತೀನಿ, ಇವಳಾದ್ರೂ ಹಾಕೊಂಡು ಹೋಗಿ ಹೊಡಿಲಿ ಅಂತ. ನಂಗೂ ಆಗುತ್ತೆ, ಅವನಿಗೂ ಆಗುತ್ತೆ ಅಷ್ಟೇ. ನಾವ್ ಏನ್ ತಗೋತೀವಿ ಅದು ಹಾಕೊಳ್ಳೋದು. ನಾನು ಹಾಕ್ತೀನೋ ಇಲ್ವೋ, ಇವಳು ಚೆನ್ನಾಗಿ ಹಾಕ್ತಾಳೆ. ಯೂಸ್ ಮಾಡ್ಬೇಕಲ್ವಾ, ವೇಸ್ಟ್ ಮಾಡ್ಬಾರ್ದು. ನೈಸ್ ರೋಡಿಗೆ ಬಂದ್ವಿ. ಟೈಮ್ ಆಗ್ಲೇ 10 ಆಗಿದೆ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಬೇಗ ಹೋಗಿ ತಿಂಡಿ ಮಾಡ್ಬೇಕಷ್ಟೇ, ನನಗೆ ಗೊತ್ತಿಲ್ಲ. ಎಕ್ಸ್ಪ್ರೆಸ್ ಹೈವೇ ಇದ್ರೂ ಸ್ಪೀಡ್ ಲಿಮಿಟ್ ಇರೋದ್ರಿಂದ ಹೆಂಗ್ ಬೇಕು ಹಂಗಂಗೆ ಬರೋಕ್ಕಾಗಲ್ಲ. ಎಲ್ಲ ಕಡೆ ಕ್ಯಾಮ್ರಾಸು ಮತ್ತೆ ಸ್ಪೀಡ್ ಇದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. 95 ಅಲ್ಲೇ ಬಂದಿದ್ದೀನಿ. ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ. ಸೊ ಕಾರ್ ಆಗಿದೆ. ಮನೆಗೆ ಹೋಗೋಷ್ಟಲ್ಲಿ 11 ಗಂಟೆ ಆಗುತ್ತೆ. ಇನ್ನೂ 35 ಕಿಲೋಮೀಟರ್ಸ್ ಇದೆ. 35 ಕಿಲೋಮೀಟರ್ಸ್ಗೆ ಒಂದು 50 ಮಿನಿಟ್ಸ್ ತೋರಿಸ್ತದೆ. ಏನು ಅನಿಸ್ತಿದೆಯಮ್ಮ? ಏನು ಅನಿಸ್ತಾ ಇದೆಯಾ? ಯಾಕಾದ್ರೂ ಬಂದು ಅನಿಸ್ತಿದೆ. ಇನ್ನೊಂದ್ಸತಿ ಬೆಂಗಳೂರಿಗೆ ಬರ್ತೀಯಾ ಕಾರ್ ತಗೊಂಡು? ಬೆಂಗಳೂರು ಬರೋಕ್ಕೆ ಯಾಕೆ ಇಷ್ಟ ಅಲ್ಲ, ಇದೊಂದೇ ರೀಸನ್ಗೆ. ಟ್ರಾಫಿಕ್ಕು ಆ ಮ್ಯಾಪಲ್ಲಿ ನೋಡೋದು ಎಕ್ಸಾಕ್ಟಾಗಿ ಮೇಲೆ ಹೋಗ್ಬೇಕಾ, ಕೆಳಗಡೆ ಹೋಗ್ಬೇಕಾ, ಲೆಫ್ಟ್ ಹೋಗ್ಬೇಕಾ, ರೈಟ್ ಹೋಗ್ಬೇಕಾ ಅಂತಲೇ ಗೊತ್ತಾಗಲ್ಲ. ಒಂದ್ಸತಿ ಹುಚ್ಚಿಡ್ದೋಗುತ್ತೆ. ನಾನು ತಿಂಡಿ ಮಾಡಿದ್ರೆ ಅಂತಂದ್ರೆ ನನಗೆ ಹೊಟ್ಟೆನೂ ಬೇರೆ ಹಸಿತಾ ಇದೆ. ಅದು ಒಂದು ತಲೆಗೆಟ್ಟೋಗಿದೆ ನನಗೆ. ಅಪ್ಪ, ಅವ್ನ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮೇಲೆ.
ರೋಡ್ ಸರಿಗೆ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂದ್ರೆ ನಿಂಗೆ ಎಷ್ಟು ಸತಿ ಬಂದಿದೆ ನಾವು ಇದೇ ಫಸ್ಟ್ ಮನೆ ಕಡೆ ಬರ್ತಾರ ಎಷ್ಟ್ ಸತಿ ಬಂದಿದ್ರು ನನ್ ಜೊತೆ ಯಾರು ಇರ್ತಾರೆ, ನಾನ್ ಬೇರೆಯವ್ರ ಜೊತೆ ಕುತ್ಕೊಂಡ್ ಬಂದಿದ್ದೀನಿ. ನಾನು ಡ್ರೈವಿಂಗ್ ಅಲ್ಲಿ ಬಂದ್ರೆ ನಂಗೆ ಗೊತ್ತಾಗಿರುತ್ತೆ. ಇನ್ನೇನ್ 2 minutes ಮನೆ ರೀಚ್ ಆಗ್ತೀವಿ. ಇದು ಸಾಕಾರ್ ನಗರ್, ಬೆಂಗಳೂರಲ್ಲಿ ಏರ್ಪೋರ್ಟ್ ರೋಡ್. ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸಾಕಾಯ್ತು, ನೈಸ್ ರೋಡಿಗೆ ಬಂದು ಅಲ್ಲಿಂದ ಬಂದು 8 ಗಂಟೆ ಹೊರಟ್ವಿ. 11 o'clock 3 hours ತಗೊಂಡಿದ್ದೀವಿ. 3 hours ನಾವೆಲ್ಲರೂ ದೊಡ್ಡ ಟ್ರಿಪ್ಗೆ ಹೋಗಿ ರೀಚ್ ಆಗಿ ಮಜಾ ಹೊಡಿಬೋದು. ಹಿಲ್ ಸ್ಟೇಷನ್ಗೆ ಹೋಗೋದಾಗಿತ್ತು. ಫೈನಲಿ ರೀಚ್ ಆಗಿದ್ದೀವಿ ಆಫ್ಟರ್ 3 hours ಕಂಟಿನ್ಯೂಸ್ ಸ್ಟ್ರೈಟ್ ಡ್ರೈವ್. ಅಪ್ಪ ಸಾಕಾಯ್ತು ಗುರು. ಇದೇ ಇವ್ರ ಅಕ್ಕ ಭಾವನ ಮನೆ, ಫ್ಲ್ಯಾಟು. ಸಾಕಾಯ್ತಮ್ಮ. ಅವ್ರ ಅಮ್ಮಲ್ಲೇ 2nd floor ಲೈವ್ ಮಾಡ್ತಾರೆ. ಚಂದು ಅಲ್ಲೇ ಏನೋ ಹೇಳ್ತಾಳೆ. ಸಾಕಾಯ್ತು. ಅವರೆಕಾಳು ಚಿತ್ರಾನ್ನ, ಅವರೆಕಾಳು ಚಿತ್ರಾನ್ನ ಅಂತ ಅವರೆಕಾಳು ಚಿತ್ರಾನ್ನ. ನೀನು ಒಂದ್ಸತಿ ಮಾಡಿದಂತ ನನ್ನ ಫ್ರೆಂಡ್ಸ್ ಅವರೆಕಾಳು ಚಿತ್ರಾನ್ನ ಅದು ಯಾರು ಮಾಡ್ತಾರೆ, ಅದು ಹೆಂಗಿರುತ್ತೆ ಅಂತ ಗೊತ್ತೇ ಇಲ್ಲ ಅವರೆಕಾಳು ಚಿತ್ರಾನ್ನ ಎಕ್ಸಿಸ್ಟ್ ಇದೆ ಅಂತ. ಚಿತ್ರಾನ್ನ ಮಾಡೋದು, ಅದಕ್ಕೆ ಅವರೆಕಾಳು ಹಾಕೋದು ಅಷ್ಟೇ. ಅವರೆಕಾಳು ಚಿತ್ರಾನ್ನ ಬಂದ ತಕ್ಷಣ ಎಷ್ಟು ಹೊಟ್ಟೆ ಹಸ್ತಿತ್ತು ಅಂದ್ರೆ ವಿಡಿಯೋ ಮಾಡೋಕ್ಕೆ ನಮ್ಗೆ ಪೇಷನ್ಸ್ ಇಲ್ಲ. ಒಂದು ಕ್ಷಣ ಗ್ಯಾಪ್ ಕೊಟ್ಟಿಲ್ಲ. ನಾನು ಬಂದ ತಕ್ಷಣ ತಿಂದಿದ್ದೀನಿ ಶಿಸ್ತಾಗಿ. ಸ್ಪೆಷಲ್ ಡಿಶ್ ಅವರೆಕಾಳು ಚಿತ್ರಾನ್ನ. ಸಾಕು ಚಟ್ನಿ ಸಾಕು. ಸ್ವಲ್ಪ ತಿನ್ನೋಣ. ಓಕೆ. ಇಟ್ಸ್ ಬೆಂಗಳೂರು, ನಮ್ಮ ಬೆಂಗಳೂರು. ಶೌರ್ಯ ಎಲ್ಲೋಯ್ತು ನೀನು ಕೂದಲು? ಕೂದಲು ಹೆಂಗೆ ಪೋಯ ಮಗನೇ? ಹೆಂಗ್ ನೋಡ್ತಾ ನೋಡ ಓಲು ಬಾ, ಬರ್ತೀಯಾ? ಬಾ. ಅಲ್ಲ ಫೋನ್ ಕೊಡು, ಬಾ. ತೋರ್ಸು. ಫೋನ್ ಇಲ್ಲ ಶೌರ್ಯ. ಮೊಟ್ಟೆ ಬಾಸ್. ಫೀನಿಕ್ಸ್ ಮಾಲ್ ಹೋಗ್ಬೇಕಾ ಮಗನೇ ನೀನು? ಫೀನಿಕ್ಸ್ ಮಾಲು ಹೋಯ್ತೀಯಾ? ನಾನು ಬರ್ತೀನಿ ಚಿಕ್ಕಪ್ಪ, ನಾನು ಬರ್ತೀನಿ ಚಿಕ್ಕಪ್ಪ. ನಾನು ಎಲ್ಲೂ ಕರ್ಕೊಂಡೇ ಹೋಗಲ್ಲ, ಈ ಮನೆ ಒಳಗಡೆ ಕೂಡ ಆಗ್ತದೆ. ಗಂಡು ಮಗನ ಯಾಕೆ ನಗು ಬರ್ತಾ ಇಲ್ವಾ? ಮಗ ಯಾಕೆ ಹಂಗೆ ಮಾಡ್ಕೊಂಡು ಸುಸು ಮಾಡು ಚಿಕ್ಕಪ್ಪನ ಮೇಲೆ. ನಾನೇನಯ್ಯ ತಪ್ಪು ಮಾಡಿದ್ದೆ? ಹಾಯ್ ಶೌರ್ಯ. ಅಲ್ಲಿ ಶೌರ್ಯ ಅವ್ರಿಗೆ ಹಾಯ್ ಮಾಡು. ಫೀನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೋಗ್ತೀವಿ. ನಾನು ಗಗನ ಮತ್ತೆ ತಂಗಿಯಲ್ಲಿ ತಂಗಿ ಅಂತ ಕೇಳ್ತಾರೆ. ಇಲ್ಲಿ ಸ್ವಂತ ತಂಗಿ. 3 ಜನ ಮಾಲ್ ಆಫ್ ಏಷ್ಯಾ ಇಲ್ಲೇ ಪಕ್ಕದಲ್ಲೇ ಇತ್ತು. ರೋಡ್ ಹೋಗಿ ಬರೋಣ ಅಂತ ಹೋಗ್ತೀವಿ. ಏನಿದು? ಸ್ಯಾಂಟಾ ಕ್ಲಾಸ್ ಮನೆನಾ? ಅಲ್ಲ, ಕ್ಯಾಂಡಿ ಹೌಸ್ ಅನ್ಸುತ್ತೆ. ಏನಂಗಂದ್ರೆ ಸರಿ ಆಯ್ತು. ನೋಡಿದ್ರಾ? ಎಂಟ್ರಿಂಗ್ ಮಾಲ್ ಆಫ್ ಏಷ್ಯಾ ಫಾರ್ ದ ಫಸ್ಟ್ ಟೈಮ್. ಏನು ದೊಡ್ಡ ಇನ್ಫ್ಲುಯೆನ್ಸರ್ ಥರ ಹೋಯ್ತಾ ಇದೆಯಾ? ನಾಟ್ ದ ಡೇ. ಏನು ಕೊಡ್ತೀಯಾ? ಏನು ಕೊಡಿಸ್ತಿ? ನಿಂತ ಚಂದು ಕೊಡಿಸ್ತೀನಿ ಇವತ್ತು. ನಿಂಗೆ ಚಂದನು ಕೊಡಿಸ್ತೀನಿ ಅಂತ ಕಣ. ತಂಗಿನ ಗಿಫ್ಟ್ ಆಗಿ ಕೊಡ್ತೀನಿ ಇವತ್ತು. ಇಷ್ಟೇ. ಹೋಗ್ತೀವಿ. ಹೆಂಗೆ ಮಾಡಿದಾರೆ ಮಾಲ್. ವೀಕ್ ಡೇ ಅಲ್ವಾ, ಫ್ರೀ ಆಗಿರುತ್ತೆ. ಅದೇ ಈವ್ನಿಂಗ್ ಇರುತ್ತೆ. ಇವಾಗ ಮಾರ್ನಿಂಗು ಮತ್ತು ವೀಕ್ ಟೈಮ್ ಅಲ್ವಾ, ಅದಕ್ಕೆ. ಓಡ್ ಬತ್ಯಾ ಟಾಟಾ.
ಯು ಕಾಂಟ್ ಇವನ್ ಗೆಸ್. ನಾಯಕ ಲಕ್ಸ್, ನೈಕ ಅಂತಲೇ ಹಾಕ್ಬೋದಾಯ್ತು, ಏನಕ್ಕೆ ನಾಯಕ ಲಕ್ಸ್ ಅಂತ ಹಾಕೋರು ದೇವರಣೆ ಗೊತ್ತಿಲ್ಲ. ಫುಲ್ಲು 100% ಟ್ರಾನ್ಸ್ಲೇಷನ್ ಮಾಡಿಸ್ಬಿಟ್ಟವ್ರು. ಹೊಸ್ದಾಗಿ ನೋಡೋಕೆ ಚೆನ್ನಾಗಿತ್ತು, ಬಟ್ ಇವಾಗ ಸಿಕ್ಕಾಬಟ್ಟೆ ಧೂಳು ಕುತ್ಕೊಬಿಟ್ಟಿದೆ. ಗ್ರೀನ್ ಇದೆಲ್ಲ ಬ್ರೌನ್ ಆಗಿಬಿಟ್ಟಿದೆ. ಬಟ್ಟೆ ಕೊಡ್ಸೆ ನನಗೂ, ನನಗೆ ಕೊಡ್ಸು ನೀನು. ವೈ ಶುಡ್ ಐ ಓನ್ಲಿ ಕೊಡಿಸ್ತೀಯಾ? ಮನೇಲಿ 1.5 ಗಂಟೆ ಟೈಮ್ ಕೊಟ್ಟರು, ಮಾಲಲ್ಲಿ ಬಂದು ಲಿಪ್ಸ್ಟಿಕ್ ಹಾಕೋದವಳೆ. ಇದೆಲ್ಲ ಕಲಿಸ್ಬೇಕು ತಾನೆ ನಿಮ್ಮ ಅಕ್ಕಂಗೆ ನೀನು ಚೆಂದು. ನಾನು ಹೇಳ್ದೆ ಅಲ್ಲೇ ಹಚ್ಕೋ ಅಂತ. ಕಾರಲ್ಲಿ ಹೋಯ್ತಾ ಹಾಕೋತೀನಿ ಅಂದು. ಸರಿ, ಪೋಸ್ ಮಾಡಿ. ನೆವರ್ ಎಂಡಿಂಗ್ ಗರ್ಲ್ಸ್ ಥಿಂಗ್ಸ್. ಎಲ್ಲಿ ಬಂದರೂ ಬಟ್ಟೆ ತಗೋತೀನಿ. ಎಷ್ಟು ಬಟ್ಟೆ ತಗೋತೀಯ? ನೆನೆ ತಾನೇ ತೊಗೊಂಡಿದ್ದೆ ಟ್ರೆಂಡ್ಸಲ್ಲಿ. ಹಾಂ, ಅಲ್ಲಿ ತೊಗೊಳ್ಳಿಲ್ವಾ? ಮೈಸೂರು ಟ್ರೆಂಡ್ಸಲ್ಲಿ ಚೆನ್ನಾಗಿಲ್ಲ, ಬೇಡ ತಗೋಬೇಡ. ಚೆನ್ನಾಗಿದೆ. ಇವಳು ಒಂದು ಕಡೆ, ಅವಳು ತಂಗಿ ಒಂದು ಕಡೆ ಬಟ್ಟೆ ಹುಡುಕ್ತವ್ರೆ ತಗೋತಾರೆ ಎಲ್ಲೋ, ನನಗಂತೂ ಗೊತ್ತಿಲ್ಲ. ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ. ಏನು ಕೊಡ್ಸ್ತೀವಿ ತಿನ್ನೋಕ್ಕೆ? ಏನೋ ಬ್ಯುಸಿಯಾಗಿ ನೋಡ್ತಾ ಇದ್ದಾರೆ, ಏನು ಅಂತ ಇರಿ ನೋಡೋಣ. ಏನು ನೋಡ್ತಾ ಇದ್ದೀರಾ ಇಬ್ರು? ಲೇ ನಯನಕ್ಕ, ಏನು ತಿನ್ನಬೇಡಿ, ಮನೆಗೆ ಬನ್ನಿ ಅಂತ ಹೇಳಿದಾರೆ ಕಣೆ. ಮನೆಯಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡ್ತೀನಿ, ಪ್ರಾನ್ಸ್ ಫ್ರೈ ಮಾಡ್ತೀನಿ ಅಂತೆಲ್ಲ ಹೇಳಿದಾರೆ ನಯನಕ್ಕ. ನೀವು ಇಲ್ಲಿ ಬರ್ಗರ್ ತಿನ್ನೋಣ ಅಂತ ನನಗೆ ಹೇಳ್ತಾಯಿದ್ರು. ಟ್ಯಾಕ್ಸ್ ಮೇಲೆ ಟ್ಯಾಕ್ಸು. ಗಗನದ ಮದುವೆ ಆಗಿದ್ದು. ಒಂದು 5 ಅವರ್ ಸೆಲೆಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತವ್ರೆ. ಗಗನನೇ ಪೇ ಮಾಡ್ತಾಳೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಜಾಸ್ತಿನೂ ಹಾಕ್ಸಿಲ್ಲ, ನಮ್ಮ ಅಕ್ಕ ಅಡುಗೆ ಮಾಡಿರ್ತಾಳೆ ಅಷ್ಟು. ಟ್ಯಾಕ್ಸ್ ಹಾಕ್ಸಿಲ್ಲ ನಾವು ಇವತ್ತು, ಬಟ್ ಈ ಟ್ಯಾಕ್ಸ್ ಇನ್ನೊಂದು ದಿನ ಇರುತ್ತೆ ಟ್ಯಾಕ್ಸ್ ಕಾರ್ಯಕ್ರಮ. ಇವತ್ತಿಗೆ ಮುಗಿತಾ ಇಲ್ಲ ಇದು. ನಮಗೋಸ್ಕರ ಬರ್ಗರ್ ಕಿಂಗಿಂದ ಕೊನೆಗೂ ಏನೋ ಕೊಡಿಸಿದ್ರು. ಥ್ಯಾಂಕ್ ಯು ಸರ್. ಟಿಪ್ಸ್ ಎಲ್ಲ ಇಲ್ಲ ಸರ್, ನಮ್ಮ ಮನೆಗೆ ಬನ್ನಿ, ಊಟ ಹಾಕ್ತೀವಿ. 2 ಬನ್ನೊಳಗಡೆ ಒಂದು ಪ್ಯಾಟ್ನೆ ಹಾಕ್ಬಿಟ್ಟು ಇದಕ್ಕೆ ಎಷ್ಟು? 99 ಆರ್ಡರ್ ಮಾಡಿದ್ದೀರಾ? ನಂಗೆ ಗೊತ್ತಿದ್ದೆಲ್ಲ ನಿಂಗೆ ಇಷ್ಟ ಆಗಲ್ಲ ಅಂತ. ಚೆನ್ನಾಯ್ತಾ? ಚೆನ್ನಾಗಿಲ್ಲ ಅಂದ್ಬಿಟ್ಟು ಫಸ್ಟ್ ತಿನ್ಕೊಂಡ್ಬಿಟ್ಟಿದ್ದಾನೆ. ಅದು ಎಷ್ಟೊತ್ತು ಬರುತ್ತೆ ನನಗೆ? ಜಸ್ಟ್ 2 ಮಿನಿಟ್ಸ್. ಐಸ್ ಕ್ರೀಮು ತಂದು ಕೊಡ್ತಾ ಇದ್ದಾರೆ. Just 39 rupees. BK app only. ಏನು ಶಿವಕುಮಾರ್ ನೀನು ಯಾಕೆ ಮಾಡ್ದೆ ಅಂತ? ಶಿವಕುಮಾರ್ ನೋಡಿದ್ರೆ ಕಟ್ ಮಾಡಿಸ್ತಾನೆ, ಇದು ಹಾಕಂಗಿಲ್ಲ ಯೂಟ್ಯೂಬಲ್ಲಿ ಅಂತ ಹೇಳ್ತಾನೆ. ಅಂದ್ರೂ ಡ್ಯಾನ್ಸ್ ಮಾಡ್ತಾನೆ ನಾರ್ಮಲ್ ಆಗಿ. ಮತ್ತೆ ಅವ್ರು ಮಾಮೂಲಿ ಸುಮ್ಮನೆ ಸರಿ ಮಾಡ್ಕೊಂಡಿದ್ದಾರೆ ಬಂದ್ಬಿಟ್ಟು. ಹ್ಞೂ, ಸಂಜೆ ಒಂದ್ಸಲ, ಬೆಳಿಗ್ಗೆ ಒಂದ್ಸಲ, ನಾಳೆ ರಾತ್ರಿ ಒಂದ್ಸಲ ಇಲ್ಲೇ ಮಾಲಾ ಫೇಶಿಯಲ್ಲೇ ಮಲ್ಕೊಬಿಡ್ತೀವಿ ಬಿಡು.
ಫೋಟೋ ಬೇಕಾ? ಒಂದು 30,000 ಫೋಟೋ ತಗೊಳ್ಲಾ? ನಿಮ್ಮೂರ್ ಕಡೆ ಇದನ್ನೆಲ್ಲ ಏನಂತ ಕರೀತಾರೆ? ಶೋಕಿ ತರ ಇಲ್ವಾ ಇದು? ಶೋಕಿ ಮಾಡ್ತವ್ರು ಸಿಕ್ಕಾಪಟ್ಟೆ ಮದುವೆ ಆಗ್ಬಿಟ್ಟು. ಒಂದು 500 ಫೋಟೋ ತೆಗ್ಸ್ಕೊಂಡ್ಮೇಲೆ ನಮ್ಗಿಂತ ಜಾಸ್ತಿ ಮನೆ ಎಕ್ಸಿಟ್ ಆಯ್ತೀವಿ. ಮಾಲ ಫ್ರೆಶ್ ಆಗಿ ಬಂದರೆ ನನಗೆ ಫುಲ್ ಮಾಲ್ ಯಾರು ನೋಡಲ್ಲ. ಅಲ್ಲಿ ನಯನಕ್ಕ ಪಾಪ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಬಾಯ್ ಮಾಲ ಫೇಶಿಯಾ ಅಂಟಿಲ್ ನೆಕ್ಸ್ಟ್ ಟೈಮ್. ಇನ್ನೊಂದ್ಸತಿ ಬರ್ತೀವೋ ಇಲ್ವೋ ಇಲ್ಲಿಗೆ ಬಂದ್ರೆ ಮೂವೀಸ್ ಬರ್ತೀವಿ. ಹೌದು. ನೆಕ್ಸ್ಟ್ ನಾನು ಬರೋದು ನಯನಕ್ಕ ಮನೆಗೆ ನೆಕ್ಸ್ಟ್ ಬಂದಾಗಲೇ ಇಲ್ಲಿ ಬರೋದು. ಮಾಲ ಫೇಶಿಯಾಗೆ ಅಂತಾನೆ ನಿಜವಾಗ್ಲೂ ನೆಕ್ಸ್ಟ್ ಬರ್ತೀವಿ. ಇವ್ರ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಬಂದಾಗ ನೆಕ್ಸ್ಟ್ ಒಂದ್ಸಲ ಪೇರೆಂಟ್ಸ್ನ ಕರ್ಕೊಂಬರ್ಬೇಕು. ನೆಕ್ಸ್ಟ್ ಗೋಲ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಸಾಗರ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.